ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಭಾರತದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಥವಾ ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಈ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂದ್ರೇನು? ನಮ್ಗೆಲ್ಲ ಗೊತ್ತಿರೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಗೊತ್ತಿರುತ್ತವೆ. ಆದ್ರೆ ಈ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಥವಾ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂದ್ರೆ ಏನು? ಭಾರತದಲ್ಲಿ ಎಷ್ಟು ತಾಣ ಅಥವಾ ಎಷ್ಟು ಕಲೆಗಳಿಗೆ ಅಥವಾ ಎಷ್ಟು ಈ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗಳಿದಾವೆ? ಇದನ್ನು ಯಾರು ಕೊಡ್ತಾರೆ? ವಾಟ್ ಆರ್ ದ ಕ್ರೈಟೀರಿಯಾಸ್? ಒಂದನ್ನ ಯಾವುದೇ ಒಂದು ಕಲೆ ಅಥವಾ ಏನೇ ಆಗಿದ್ರು ಕೂಡ ಒಂದು ಪರಂಪರೆಯನ್ನ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ರೆಕಗ್ನೈಸ್ ಮಾಡಬೇಕು ಅಂದ್ರೆ ಯಾವ ಒಂದು ಪ್ರೋಸೆಸ್ ಇದೆ? ಅದ್ರ ಜೊತೆಗೆ ಭಾರತದಲ್ಲಿ ಯಾವೆಲ್ಲ ಒಂದು ಕಲೆಗಳನ್ನ ಅಥವಾ ಪರಂಪರೆಯನ್ನ ಈ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂತ ನಾವು ಘೋಷಣೆ ಮಾಡಿದೀವಿ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ತಗೋಣ. ಸೊ ಮೊದಲಿಗೆ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡ್ತಾ ಬಂದ್ರೆ, ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವು ದಹಿ ಹಂಡಿ ಅನ್ನುವಂತಹ ಏನು ಒಂದು ಉತ್ಸವ ಇದೆ ಅದನ್ನ ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಥವಾ ಯುನೆಸ್ಕೋ ಅವರ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ಗೆ ಸೇರಿಸಬೇಕು ಅಂತ ಅದಕ್ಕೆ ಒಂದು ಮಾನ್ಯತೆಯನ್ನು ಕೋರಿದ್ರು. ಸೊ ಆ ದೃಷ್ಟಿಯಿಂದ ಈ ಒಂದು ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅನ್ನುವಂಥ ಸುದ್ದಿನಲ್ಲಿತ್ತು. ಅದಕ್ಕಿಂತ ಮುಂದೆ ಹಂಡಿ ಅಂದ್ರೆ ಏನು? ನಮ್ಗೆಲ್ಲ ಗೊತ್ತಿರೋ ಹಾಗೆ ದಹಿ ಹಂಡಿ ಅನ್ನುವಂಥದ್ದು ಕೃಷ್ಣಾಷ್ಟಮಿಯ ದಿನದಲ್ಲಿ, ಅಂದ್ರೆ ಕೃಷ್ಣನ ಹುಟ್ಟು ಹಬ್ಬ ಏನಿದೆ ಅದು ಕೃಷ್ಣಾಷ್ಟಮಿ ಅಂತ ನಾವೇನ್ ಮಾಡ್ತೀವಿ, ಆ ಕೃಷ್ಣಾಷ್ಟಮಿಯ ಆಸುಪಾಸಿನಲ್ಲಿ ಮಹಾರಾಷ್ಟ್ರದಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ಮುಂಬೈ ಮತ್ತು ಮುಂಬೈ ಮಹಾನಗರ ಈ ಒಂದು ಪ್ರದೇಶದ ಸುತ್ತಮುತ್ತ ಏನ್ ಮಾಡ್ತಾರೆ, ಹಗ್ಗಕ್ಕೆ ಮಡಕೆಯನ್ನ ಕಟ್ಟಿ ಮಾನವ ಪಿರಮಿಡ್ಗಳ ತರ ನಿರ್ಮಾಣ ಮಾಡಿ ಆ ಮಡಕೆಯನ್ನ ಯಾರು ಹೊಡಿತಾರೋ ಅವ್ರಿಗೆ ಬಹುಮಾನವನ್ನ ಘೋಷಣೆ ಮಾಡ್ತಾರೆ. ಸೊ ಅದಕ್ಕೆ ಟೂರ್ನಮೆಂಟ್ಗಳ ತರ, ಗುಂಪುಗಳ ತರ ಎಲ್ಲ ಕೂಡ ಮಾಡ್ತಾರೆ, ಪ್ರೈಸಸ್ ಇರುತ್ತೆ. ಈ ಒಂದು ದೃಷ್ಟಿಯಿಂದ ದಹಿ ಹಂಡಿ ಉತ್ಸವ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಅದೊಂದು ಪ್ರತಿಷ್ಠೆಯ, ಅದು ಆ ಒಂದು ಕಾಂಪಿಟೇಷನ್ ಗೆಲ್ಲೋದು ಪ್ರತಿಷ್ಠೆಯ ವಿಷಯವಾಗೂ ಕೂಡ ಇರುತ್ತೆ. ಸೊ ಇಷ್ಟು ಮಟ್ಟಕ್ಕೆ ಮತ್ತು ಅದಕ್ಕೆ ಆದಂತಹ ಒಂದು ಕಲ್ಚರಲ್ ಕೊಂಡಿಯನ್ನ, ಸಾಂಸ್ಕೃತಿಕ ಕೊಂಡಿಯನ್ನ, ಅಸ್ಮಿತೆಯನ್ನ ಈ ಒಂದು ಉತ್ಸವ ಅಥವಾ ಈ ಒಂದು ಪರಂಪರೆ ತನ್ನದೇ ಆದಂತಹ ಒಂದು ಪರಂಪರೆಯನ್ನ ಕಾಪಾಡಿಕೊಂಡಿದೆ. ಸೊ ಈ ಮುಖ್ಯವಾಗಿ ದಹಿ ಹಂಡಿ ಅನ್ನುವಂಥದ್ದು ಧಾರ್ಮಿಕ ಭಕ್ತಿಯನ್ನ ತೋರಿಸುವಂತಹ, ಧಾರ್ಮಿಕವಾಗಿ ಕೃಷ್ಣನಿಗೆ ಹೆಚ್ಚು ಒಂದು ಭಕ್ತಿಯನ್ನ ತೋರಿಸುವಂಥದ್ದು, ಸಾಮೂಹಿಕವಾಗಿ ಅಲ್ಲಿನ ಜನರ ಒಂದು ಭಾಗವಹಿಸಿಕೆ ಆಗಿರ್ಬೋದು ಮತ್ತು ಕ್ರೀಡಾ ಮನೋಭಾವವನ್ನು ಕೂಡ ಅದು ನಮಗೆ ಸಂಯೋಜನೆ ಮಾಡುತ್ತೆ ಅನ್ನೋದು ಗೊತ್ತಿಲ್ಲಿ. ಭಾಗಿಗಳು ಅಥವಾ ಗೋವಿಂದಾಸ್ ಅಂತಾನು ಕೂಡ ಕರೀತಾರೆ. ಅಂದ್ರೆ ಇದರಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಮಾನವ ಪಿರಮಿಡ್ ತರ ನಿಂತ್ಕೊಂಡು ಒಬ್ರು ಹೆಗ್ಲ ಮೇಲೆ ನಿಂತ್ಕೊಂಡು ಕೊನೆಗೆ ಒಬ್ಬರು ಪಿರಮಿಡ್ ತರ ಆಗಿ ಅಲ್ಲಿ ಏನ್ ಹೊಡಿತಾರೆ, ಈ ತರ ಭಾಗವಹಿಸುವವರನ್ನ ಗೋವಿಂದರು ಅಥವಾ ಭಾಗಿಗಳು ಅಂತಾನು ಕೂಡ ಕರೀತಾ ಬರ್ತಾರೆ. ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಮಡಕೆನಲ್ಲಿ ಮೊಸರು ಅಥವಾ ಬೆಣ್ಣೆ ಅಥವಾ ಹಾಲಿನಿಂದ ತುಂಬಿರ್ತಾರೆ. ಅದನ್ನ ಮೇಲ್ವರೆಗೂ ಕೂಡ ತಲುಪಿ ಅದನ್ನ ಕೈಯಿಂದ ಅಥವಾ ಹಣೆಯಿಂದ ಹೊಡೆದು ಅದನ್ನ ಹೊಡಿತಾರೆ. ಸೊ ಇದು ಇರುವಂತದ್ದು ದಹಿ ಹಂಡಿ. ದಂತಕಥೆಗಳ ಪ್ರಕಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಲಕೃಷ್ಣ ಆಗಿರಬಹುದು ಅಥವಾ ಅವನ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಮೊಸರು ಮತ್ತು ಬೆಣ್ಣೆಯನ್ನ ಕದಿಯೋದಿಕ್ಕೆ ಈ ತರ ಒಬ್ಬರು ಹೆಗ್ಲ ಮೇಲೆ ಒಬ್ಬರು ನಿಂತ್ಕೊಂಡು ಅಟ್ಟದ ಮೇಲೆ ಕಟ್ಟೋದು ಅಂತ ನಮ್ ಕಡೆ ಕರಿತಾ ಇರ್ತಾರೆ, ಅಥವಾ ಜೋದ್ಕೆನಲ್ಲಿ ತಗ್ಲಾಕುವಂಥದ್ದು. ಅವಾಗ ಮಡಕೆಗಳನ್ನ ಅಲ್ಲಿ ಕದ್ದು ತಿನ್ನೋಕ್ ಹೋದಾಗ ಹೊಡಿತಾ ಇದ್ರಂತೆ. ಸೊ ಹೊಡೆದೋಗ್ತಾ ಇದ್ದು. ಸೊ ಅಂತಹ ಒಂದು ಏನು ಪುರಾಣದ ಒಂದು ಕ್ಲಿಪ್ ಅನ್ನ ನೆನಪಿಸುವಂತಹ ಒಂದು ಉತ್ಸವವೇ ದಹಿ ಹಂಡಿ ಉತ್ಸವ ಅನ್ನುವಂಥದ್ದು ಕೂಡ ಗೊತ್ತಿರ್ಲಿ. ಸೊ ಇದಿಷ್ಟು ದಹಿ ಹಂಡಿ ಸಂಬಂಧಪಟ್ಟ ಹಾಗೆ. ಈ ದಹಿ ಹಂಡಿಯನ್ನ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ನಲ್ಲಿ ಸೇರಿಸಬೇಕು, ಮಾನ್ಯತೆಯನ್ನು ಕೊಡಬೇಕು ಅಂತ ಮಹಾರಾಷ್ಟ್ರ ಸೇರ್ಕೊಂಡು. ಹಾಗಿದ್ರೆ ಏನಿದು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಥವಾ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂದ್ರೆ ಏನು? ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್, ಅದಕ್ಕಿಂತ ಮುಂಚೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏನೋ ಯುನೆಸ್ಕೋ ಅವರ ಕಲ್ಚರಲ್ ಹೆರಿಟೇಜ್ ಬಗ್ಗೆ ಗೊತ್ತಿರುತ್ತೆ. ಅದೇ ರೀತಿನಲ್ಲೂ ಕೂಡ ಈ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಕರೀತಾ ಬರ್ತಾರೆ. ಸೊ ಇಂಟ್ಯಾಂಜಿಬಲ್ ಅಂತ ಅಂದಾಗ ಅದೊಂದು ಅಮೂರ್ತವಾಗಿರುತ್ತೆ. ಅಂದ್ರೆ ಕಣ್ಣಿಗೆ ಕಾಣೋದಕ್ಕಿಂತ ಮುಖ್ಯವಾಗಿ ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ಪಾಸ್ ಆಗ್ತಾ ಇರ್ಬೇಕಾಗತ್ತೆ. ಆ ಒಂದು ಪರಿಸರದಲ್ಲಿ, ಆ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಅದು ಎವಾಲ್ವ್ಡ್ ಆಗಿರ್ಬೇಕಾಗತ್ತೆ. ಅದು ಆ ಪ್ರದೇಶಕ್ಕಷ್ಟೇ ಸೀಮಿತವಾದಂತಹ ಒಂದು ಕಲೆ ಆಗಿರ್ಬೇಕಾಗಿರತ್ತೆ. ಅದ್ರ ಜೊತೆಗೆ ದ ಸೆನ್ಸ್ ಆಫ್ ಐಡೆಂಟಿಟಿ ಅಂಡ್ ಕಂಟಿನ್ಯೂಟಿ ಅಂತ ಕರಿತೀವಿ. ಅಂದ್ರೆ ಕನ್ನಡದಲ್ಲಿ ಅಸ್ಮಿತೆ ಅನ್ನುವಂಥದ್ದು, ಅಂದ್ರೆ ತನ್ನಗೆ ಸೇರಿದ್ದು ಅನ್ನುವಂತಹ ಒಂದು ಅಸ್ಮಿತೆಯನ್ನು ಕಟ್ಟಿಕೊಡುವಂಥದ್ದು. ಅದರ ಜೊತೆಗೆ ನಿರಂತರತೆ, ಅಂದ್ರೆ ಅದು ಯಾವಾಗ್ಲೂ ಮಾಡಿ ನಿಲ್ಸೋದಲ್ಲ. ಪ್ರತಿ ವಾರ್ಷಿಕವಾಗಿ ಅಥವಾ ಮಾಸಿಕವಾಗಿ ಅಥವಾ ದೈವಾರ್ಷಿಕವಾಗಿ ಅದನ್ನ
ನಿರಂತರತೆಯನ್ನ ತೋರಿಸ್ತಾ ಏನು ಅದು ಕಂಟಿನ್ಯೂ ಮಾಡ್ಕೊಂಡು ಬಂದಿರಬೇಕಾಗತ್ತೆ. ಈ 3 ಅಂಶಗಳಿಂದ ನಾವು ಒಂದು ಡೆಫಿನೇಷನ್ ಅನ್ನ ಕೊಡ್ತಾರೆ. ಯುನೆಸ್ಕೋ ಡಿಫೈನ್ಸ್ ಇಂಟ್ಯಾಂಜಿಬಲ್ ಆಸ್ ಎಕ್ಸ್ಪ್ರೆಷನ್ಸ್ ದಟ್ ಹ್ಯಾವ್ ಪಾಸ್ಡ್ ಫ್ರಮ್ ಒನ್ ಜನರೇಷನ್ ಟು ಅನದರ್, evolved in response to their environment, contributed to giving us a sense of identity and continuity ಅಂತ ಕರೀತಾರೆ. ಸೊ ಅಂದ್ರೆ ಅದ್ರ ಡೆಫಿನೇಷನ್ ವ್ಯಾಖ್ಯಾನ ಏನ್ ಕೊಟ್ಟಿದೆ, ಆ ವ್ಯಾಖ್ಯಾನದಲ್ಲಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪಸರಿಸುವಂತಹ, ಅರಿಯುವಂತಹ, ಅದರ ಜೊತೆಗೆ ಆ ಒಂದು ಪರಿಸರದಲ್ಲಿ ಆ ಒಂದು ನೇಟಿವಿಟಿಗೆ ಎವಾಲ್ವ್ ಅಂದ್ರೆ ಹುಟ್ಟಿರುವಂತಹ, ಅಲ್ಲೇ ಬೆಳೆದಿರುವಂತಹ, ಅದಲ್ಲದೆ ಅಸ್ಮಿತೆಯನ್ನ ಮತ್ತು ನಿರಂತರತೆಯನ್ನ ಕಟ್ಟುಕೊಡುವಂತಹ ಸಂಪ್ರದಾಯಗಳೇನಿರ್ತವೆ, ಪರಂಪರೆಗಳೇನಿರ್ತವೆ, ಅವುಗಳನ್ನ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಕರೀತಾರೆ. ಯಾವುದೇ ಒಂದು ಕಲೆಯನ್ನ, ಸಂಸ್ಕೃತಿಯನ್ನ, ಪರಂಪರೆಯನ್ನ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂತ ಘೋಷಣೆ ಮಾಡಬೇಕು, ರೆಕಗ್ನೈಸ್ ಮಾಡಬೇಕು ಅಂತ ಅಂದ್ರೆ ಮುಖ್ಯವಾಗಿ ಈ 3 ಅಂಶಗಳನ್ನ ಪಾಲಿಸಬೇಕಾಗತ್ತೆ. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅರಿತಾ ಇರಬೇಕಾಗತ್ತೆ. ಆ ಒಂದು ಪರಿಸರಕ್ಕೆ, ಆ ಒಂದು ನೇಟಿವಿಟಿಗೆ ಅಲ್ಲೇ ಎವಾಲ್ವ್ ಹುಟ್ಟಿರ್ಬೇಕಾಗತ್ತೆ. ಮತ್ತು ಆ ಪ್ರದೇಶದ ಜನರಿಗೆ ಅದೊಂದು ಸಾಂಸ್ಕೃತಿಕ ಅಸ್ಮಿತೆಯನ್ನ, ಸಾಂಸ್ಕೃತಿಕ ನಿರಂತರತೆಯನ್ನ ತಂದು ಕೊಡಬೇಕಾಗತ್ತೆ. ಈ 3 ಅಂಶಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ಕಲ್ಚರಲ್ ಹೆರಿಟೇಜ್ ಅಂತ ಕೊಡ್ಬೋದಾಗತ್ತೆ. According to the official document by UNESCO, intangible cultural heritage includes oral traditions, performing arts, social practices, rituals, festival events, knowledge and practices concerning nature and the universe, the knowledge and skills to produce traditional crafts ಅನ್ನುವಂಥದ್ದು. ಅಂದ್ರೆ ಈ ಒಂದು ಕಲ್ಚರಲ್ ಹೆರಿಟೇಜ್ ನಲ್ಲಿ ಯಾವೆಲ್ಲವನ್ನು ಕೂಡ ನಾವು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂತ ಘೋಷಣೆ ಮಾಡಬಹುದು. ಯಾವುಗಳನ್ನ ಅಂತ ಬಂದಾಗ ಓರಲ್ ಟ್ರೆಡಿಷನ್ಸ್ ಅಂತ ಕರಿತಾ ಬರ್ತಾರೆ. ಅಂದ್ರೆ ಮೌಖಿಕವಾಗಿ ಆಚರಣೆಯನ್ನ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈ ಲಡಾಖ್ ನಲ್ಲಿ ಬೌದ್ಧರ ಒಂದು ಮಂತ್ರ ಪಠನ ಇರುತ್ತೆ, ಅಥವಾ ಬ್ರಾಹ್ಮಣರಲ್ಲಿ ವೇದಗಳ ಪಠನ ಇರುತ್ತೆ. ಆ ವೇದಗಳ ಪಠನ ಕೂಡ ನಮಗೆ ಓರಲ್ ಟ್ರೆಡಿಷನ್ ಅಂತ ಕರಿತಾ ಬರ್ತೀವಿ. ಅದನ್ನಾಗಿರ್ಬೋದು. ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಕರಿತೀವಿ. ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಅಂದ್ರೆ ಲೈಕ್ ಮೂಲತಃ ಕಲೆಯನ್ನ ಪ್ರದರ್ಶಿಸುವಂತಹ ಕಲೆಗಳು, ನಾಟಕಗಳು ಅಥವಾ ಏಕಾಭಿ ಪಾತ್ರಗಳು, ಈ ತರದವು ಏನಿರ್ತವೆ ಅವುಗಳನ್ನ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಕರಿತೀವಿ. ಸೋಷಿಯಲ್ ಪ್ರಾಕ್ಟೀಸಸ್ ಅಂತ ಬಂದಾಗ ಸಾಮೂಹಿಕವಾಗಿ ಜನರು ಆಚರಣೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈ ತರ ದಹಿ ಹಂಡಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಇವಾಗಿರ್ಬೋದು. ರಿಚುವಲ್ಸ್ ಅಂತ ಬಂದಾಗ ಸಂಪ್ರದಾಯಗಳನ್ನು ಮುಂದಷ್ಟು ಹಮ್ಮಿಕೊಂಡಿರ್ತೀವಿ, ಅವುಗಳಾಗಿರ್ಬೋದು. ಫೆಸ್ಟಿವಲ್ ಇವೆಂಟ್ ಆಗಿರ್ಬೋದು, ದೀಪಾವಳಿ ಅಥವಾ ಅದರ್ ಹಬ್ಬಗಳಾಗಿರ್ಬೋದು. ನಾಲೆಡ್ಜ್ ಅಂಡ್ ಪ್ರಾಕ್ಟೀಸಸ್ ಕನ್ಸರ್ನಿಂಗ್ ನೇಚರ್ ಅಂಡ್ ಯೂನಿವರ್ಸ್ ಆರ್ ದ ನಾಲೆಡ್ಜ್ ಅನ್ನುವಂಥದ್ದು. ಅಂದ್ರೆ ಮುಖ್ಯವಾಗಿ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಸಂಸ್ಕೃತಿಗಳಿದ್ರೆ, ಅದಲ್ಲದೆ ಸಾಂಸ್ಕೃತಿಕ ಟ್ರೆಡಿಷನಲ್ ಕರಕುಶಲವನ್ನು ಏನಾದರೂ ಮಾಡುವಂತಹ ಕಲೆಗಳಿದ್ರು ಕೂಡ ಅವುಗಳನ್ನು ನಾವು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಇದನ್ನು ಮಾಡಬಹುದಾಗಿರುತ್ತೆ. ಸೊ ಈ ಕಲ್ಚರಲ್ ಹೆರಿಟೇಜ್ ಅನ್ನು ಕೂಡ ಒಂದು ಸಮಾವೇಶದ ಮೂಲಕ ತರುವಂತದ್ದು, ಮುಖ್ಯವಾಗಿ 2003 ಅಥವಾ 8ರಲ್ಲಿ ಮಾಡುವಂಥದ್ದು. ಸೊ ಅದನ್ನ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅಂತಾನೂ ಕೂಡ ಕರೀತಾ ಬರ್ತಾರೆ. 2008ರಿಂದ ಈ ಒಂದು ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಗಳನ್ನ ಮಾಡೋದಿಕ್ಕೆ ಯುನೆಸ್ಕೋ ಅವರು ಶುರು ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಈ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನ ರಕ್ಷಣೆ ಮಾಡೋದಕ್ಕೆ ಮತ್ತು ಅದರ ಮಹತ್ವವನ್ನ ಹೆಚ್ಚಳ ಮಾಡೋದಕ್ಕೆ, ತಿಳಿಸ್ಕೊಡೋದಕ್ಕೆ ಉದ್ದೇಶವಾಗಿರುವಂತಹ ಸಮಾವೇಶವೇ ಅಥವಾ ಬಹುಪಕ್ಷೀಯ ಸಾಧನವೇ ಈ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಒಂದು ರಕ್ಷಣೆಯ ಸಮಾವೇಶ ಅಂತ ಕರೆಯುವಂಥದ್ದು. ಇದು ಮುಖ್ಯವಾಗಿ 2003ರಲ್ಲಿ ಪ್ಯಾರಿಸ್ ನಲ್ಲಿ ನಮಗೆ 32ನೇ ಮಹಾಸಮ್ಮೇಳನವನ್ನ ಹಂಗಿಕೊಳ್ಳಲಾಗುತ್ತೆ. ಆ ಸಮಯದಲ್ಲಿ ಈ ತರದ್ದು ಒಂದು ಮಾಡ್ಬೇಕು, ಇಷ್ಟು ದಿನ ಬರೀ ಕಲ್ಚರ್ ಬೇರೆ ಬೇರೆ ಏನೋ ಟ್ಯಾಂಜಿಬಲ್ ಮಾಡ್ತಾ ಇದ್ದು, ಇನ್ಮೇಲೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಕೂಡ ನಾವು ಅವುಗಳನ್ನು ಗುರುತಿಸಿ ರಕ್ಷಿಸುವಂತಹ ಒಂದು ಕೆಲಸಗಳು ಆಗ್ಬೇಕು ಅನ್ನುವಂತಹ ಮಾತುಗಳನ್ನ ಮಾಡಲಾಗುತ್ತೆ. ಅದುವೇ ಈ ಒಂದು ಅದರ ಒಂದು ಪ್ರಯುಕ್ತವೇ ಇದಾಗುವಂಥದ್ದು. ಸೊ ಇನ್ನು ಸಾಂಸ್ಥಿಕ ರಚನೆ ಅಥವಾ ಕಾರ್ಯವಿಧಾನಗಳಲ್ಲೂ ಕೂಡ ನಿಮ್ಗೆ ಗೊತ್ತಿರುತ್ತೆ. ಯೂಶಲಿ ಅವಾಗಲೇ ಹೇಳಿದಾಗೆ ಒಂದು ಪ್ರೊಸೆಸಿಂಗ್ ಅಂತ ಬಂದಾಗ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡ್ಕೊಡ್ಬೇಕಾಗತ್ತೆ. ಸ್ಟೇಟ್ಗಳು ಯೂಶಲಿ ಸೆಂಟ್ರಲ್ ಗೌರ್ಮೆಂಟ್ ನ ಕೋರ್ಕೊಳ್ತವೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಆಸ್ ಎ ಒಂದು ಪಕ್ಷ ಅಥವಾ ರಾಷ್ಟ್ರ ಒಂದು ಸದಸ್ಯನಾಗಿ ತನ್ನ ನಾಮಿನೇಷನ್ ಗಳನ್ನ ಫೈಲ್ ಮಾಡುತ್ತೆ.
ಅದಾದ ಮೇಲೆ ಅದರ ನಾಮಿನೇಷನ್ಗಳನ್ನ ಅಲ್ಲಿನ ಸಮಿತಿಗಳಿರ್ತವೆ, ಯುನೆಸ್ಕೋ ಸಮಿತಿಗಳು ಏನ್ ಮಾಡ್ತವೆ, ಆಕ್ಸೆಸ್ ಏನು ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ತವೆ. ಅದಾದ್ಮೇಲೆ ಅದನ್ನ ತಾತ್ಕಾಲಿಕ ಪಟ್ಟಿಗೆ ಟೆಂಟೇಟಿವ್ ಲಿಸ್ಟ್ಗೆ ಸೇರಿಸ್ತಾರೆ. ಟೆಂಟೇಟಿವ್ ಲಿಸ್ಟ್ ನಲ್ಲಿ ಒಂದಷ್ಟು ವರ್ಷಗಳಿದ್ದು ಅದಾದ್ಮೇಲೆ ಅದರ ಆಗುಗಳನ್ನ ಮತ್ತೊಮ್ಮೆ ಅಧ್ಯಯನ ಮಾಡಿ ಕೊನೆಯದಾಗಿ ಅದನ್ನ ಲಿಸ್ಟ್ ಕೊಡ್ತಾರೆ. ಸೊ ಇದಿಷ್ಟು ನಮಗೆ ಗೊತ್ತಿರೋ ಹಾಗೆ ಇರುವಂತಹ ಪ್ರೊಸೀಜರ್, ಸಾಂಸ್ಥಿಕ ರಚನೆ ಮತ್ತು ಕಾರ್ಯವಿಧಾನಗಳು ಅನ್ನುವಂಥದ್ದು ಕೂಡ ಆಗುತ್ತೆ. ಅಂಡ್ ಭಾರತದಲ್ಲಿ ಒಟ್ಟು ಎಷ್ಟು ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಗಳು ಇದಾವೆ ಅಂತ ನೋಡ್ತಾ ಬಂದಾಗ ಒಟ್ಟಾರೆಯಾಗಿ 16 ಕಲ್ಚರಲ್ ಹೆರಿಟೇಜ್ಗಳು ಇದಾವೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಕೊನೆಗೆ ಇತ್ತೀಚೆಗೆ ಕೊಟ್ಟಿದ್ದು ಅನ್ನುವಂಥದ್ದು ದೀಪಾವಳಿ ಹಬ್ಬಕ್ಕೆ 2025ರಲ್ಲಿ ನಮ್ಗೆ ಇತ್ತೀಚೆಗೆ ಕೊಡ್ಲಾಯ್ತು ಅನ್ನುವಂಥದ್ದು ಕೂಡ ಗೊತ್ತಿರ್ಬೇಕಾಗತ್ತೆ. ಇನ್ನು ಒಂದೊಂದನ್ನು ಕೂಡ ನಾವು ನೋಡ್ತಾ ಹೋದಾಗ ಮುಖ್ಯವಾಗಿ ನಮ್ಗೆ ದೀಪಾವಳಿ ಅಂತ ಬಂದಾಗ ಲೈಕ್ ಹಿಂದೂ ಸಂಪ್ರದಾಯಗಳ ಪ್ರಕಾರ ನಮ್ಗೆ ದೀಪಾವಳಿಯನ್ನ ಆಚರಣೆ ಮಾಡಲಾಗುತ್ತೆ. ಸೊ ಆ ಒಂದು ಆಚರಣೆ ಏನಿದೆ ಅಂದ್ರೆ ದೀಪಗಳನ್ನ ಹಚ್ಚಿ ಮಾಡುವಂತಹ ಆಚರಣೆ ಏನಿದೆ ಆ ದೀಪಾವಳಿಗೆ 2025ರಲ್ಲಿ ಕೊಡ್ಲಾಯ್ತು. ಅಂಡ್ ಇದಕ್ಕೆ ಯಾವುದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ರದೇಶವನ್ನ ಕೊಟ್ಟಿಲ್ಲ, ಇಡೀ ದೇಶಕ್ಕೆ ಅಪ್ಲೈ ಆಗುವಂಥದ್ದು ಅಂತ ಕೂಡ ಗೊತ್ತಿರ್ಬೇಕಾಗತ್ತೆ. ಅದಾದ್ಮೇಲೆ ಒಂದು ಗರ್ಭಾ ಡ್ಯಾನ್ಸ್ ಅಂತ ಕೂಡ ಕರಿತೀವಿ. ಇದು ಮುಖ್ಯವಾಗಿ ಗುಜರಾತ್ ನಲ್ಲಿ ಮಾಡುವಂಥದ್ದು. ಗುಜರಾತ್ ನಲ್ಲಿ ಕಂಡು ಬರುವಂತಹ ಡ್ಯಾನ್ಸ್ ಏನಿದೆ ಅದನ್ನ ಗರ್ಭಾ ಡ್ಯಾನ್ಸ್ ಅಂತ ಕೂಡ ಕರಿತಾ ಬರ್ತಾರೆ. ಸೊ ಟ್ರೆಡಿಷನಲ್ ಈ ಅಂಬುಬಾಚಿ ಮೇಳ ಅಥವಾ ಅಂಬಾ ಮೇಳ ಅಂತ ಕೂಡ ಕರಿತಾ ಬರ್ತಾರೆ. ಸೊ ಯೂಶಲಿ ಮಡಕೆಗಳನ್ನೆಲ್ಲವೂ ಕೂಡ ನಮ್ಗೆ ತಲೆ ಮೇಲೆ ಇಟ್ಕೊಂಡು ಅದನ್ನ ಲೈಕ್ ಅಲಂಕಾರಿಕ ಬಟ್ಟೆಗಳನ್ನ ಬಳಸ್ಕೊಂಡು ಯೂಶಲಿ ಮಾಡುವಂಥದ್ದು. ನವರಾತ್ರಿ ಸಮಯದಲ್ಲಿ ಶಕ್ತಿ ಅಂದ್ರೆ ಏನು ದೇವಿ ತಾಯಿ ಏನಿರ್ತಾಳೆ ಆಕೆಯನ್ನ ಒಂದು ಫೆಮಿನಿನ್ ಎನರ್ಜಿಯನ್ನ ಒಂದು ಆಹ್ವಾನ ಮಾಡಿಕೊಂಡು ಅದನ್ನ ಆಚರಿಸುವಂತಹ ಒಂದು ಹಬ್ಬವೇ ನವರಾತ್ರಿನಲ್ಲಿ ಮಾಡುವಂತಹ ಒಂದು ಗುಜರಾತ್ನ ಗರ್ಭ ಆಗಿರುತ್ತೆ. ಅದನ್ನ 2023ರಲ್ಲಿ ಕೊಟ್ಟಿರುವಂತದ್ದು. ಅದಾದ್ಮೇಲೆ ಕೋಲ್ಕತ್ತಾದಲ್ಲಿ ದೇವಿ ಏನು ಪೆಂಡಲ್ ಅಥವಾ ದುರ್ಗಾ ಪೂಜಾ ಅಂತ ಕೂಡ ಕರಿತಾ ಬರ್ತಾರೆ. ಸೊ ಇದು ಕೂಡ ನಮ್ಗೆ ಮುಖ್ಯವಾಗಿ ಇದು ಕೂಡ ದೇವಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ದುರ್ಗಾ ಪೆಂಡಲ್ಗಳು ಅಂತ ಕೂಡ ಕರಿತಾ ಬರ್ತಾರೆ. ಯಾಕಂದ್ರೆ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಇಲ್ಲಿ ಮುಖ್ಯವಾಗಿರುತ್ತೆ. ನಮ್ಮಲ್ಲಿ ಹೇಗೆ ಸದರ್ನ್ ಸ್ಟೇಟ್ಗಳಲ್ಲಿ ದೀಪಾವಳಿ ಏನು ಗಣೇಶವನ್ನು ಕುಂಡಿಸಿ ಪೆಂಡಲ್ಗಳಾಕಿ ಪೂಜೆ ಮಾಡ್ತಾರೋ ಅದೇ ರೀತಿಯಲ್ಲಿ 10 ದಿನಗಳ ಒಂದು ಕಾಳಿ ಮಾತೆಯನ್ನ ದುರ್ಗೆಯನ್ನು ಪೂಜನೆ ಮಾಡುವಂಥದ್ದು. ಸೊ ಅದನ್ನು ಕೂಡ ನಮ್ಗೆ ಈ ಒಂದು ಅಮೂರ್ತ ಪರಂಪರೆಯಾಗಿ ಕೊಡ್ಲಾಗಿದೆ ಅನ್ನುವಂಥದ್ದು. ಅದಲ್ಲದೆ ಕುಂಭಮೇಳಕ್ಕೂ ಕೂಡ ಕೊಡ್ಲಾಗಿದೆ. ಕುಂಭಮೇಳಕ್ಕೆ 2017ರಲ್ಲಿ ನಡೆಯುವಂಥದ್ದು. ಸೊ ಕುಂಭಮೇಳ ಅನ್ನುವಂಥದ್ದು ಮುಖ್ಯವಾಗಿ ಲೈಕ್ ಸಂಗಮಗಳಲ್ಲಿ ನಡೆಯುವಂಥದ್ದು. ಅಲಹಾಬಾದ್ ಆಗಿರ್ಬೋದು, ಹರಿದ್ವಾರ್ ಆಗಿರ್ಬೋದು, ಉಜ್ಜೈನ್ ಮತ್ತು ನಾಸಿಕ್ ಪ್ರತಿ 4 ವರ್ಷಗಳಿಗೊಮ್ಮೆ ರೊಟೇಷನ್ ಆಧಾರದ ಮೇಲೆ ನಮ್ಗೆ ಕುಂಭಮೇಳವನ್ನು ಆಚರಣೆ ಮಾಡಲಾಗತ್ತೆ. ಗಂಗೆಯ ಒಂದು ಹುಟ್ಟು ಮತ್ತು ಸಾವುಗಳು ಅಥವಾ ಅಲ್ಲಿ ಒಂದು ಗಂಗೆ ಅರಿವಿನಲ್ಲಿ ಮನುಷ್ಯ ತನ್ನ ಹುಟ್ಟು ಸಾವುಗಳನ್ನ ಮೀರಿ ಮೋಕ್ಷವನ್ನ ಗಳಿಸೋದಕ್ಕೆ ಒಂದು ಇದ್ ಮಾಡ್ತಾ ಬಂದಿರ್ತಾನೆ. ಅಲ್ಲಿ ಅಖಾಡಾಸ್ಗಳು, ಆಶ್ರಮಗಳು, ರಿಲಿಜಿಯಸ್ ಆರ್ಗನೈಸೇಷನ್ಗಳು ಭಾಗವಹಿಸಿ ದೊಡ್ಡ ಪ್ರಮಾಣದಲ್ಲಿ ಅದೊಂದು ಇದು ನಡೀತಾ ಬರುತ್ತೆ. ಸಾಂಸ್ಕೃತಿಕ ಮೇಳ ಅಂತಲೂ ಕೂಡ ಅದನ್ನ ಕರಿತಾ ಬರ್ತೀವಿ. ನಾರ್ತ್ ಇಂಡಿಯಾದಲ್ಲಿ ಅದನ್ನು ಕೂಡ ಇರುವಂಥದ್ದು, ಉತ್ತರ ಪ್ರದೇಶ ಅಥವಾ ನೋಡ್ಕೋಬಹುದು ನೀವು ಅದನ್ನ. ಇನ್ನು ನವರೋಜ್ ಅಂತಾನು ಕೂಡ ಕರೆಯುವಂಥದ್ದು. ನವರೋಜ್ ಅಂತ ಬಂದಾಗ ಪಾರ್ಸಿಗಳ ಒಂದು ಹೊಸ ವರ್ಷ ಅಂತ ಕರೆಯುವಂಥದ್ದು. 2016ರಲ್ಲಿ ನಮ್ಗೆ ಈ ನವರೋಜ್ಗೆ ಈ ಒಂದು ಇದನ್ನ ಕೊಡಲಾಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅದಲ್ಲದೆ ಯೋಗಕ್ಕೂ ಕೂಡ 2016ರಲ್ಲಿ ಈ ಒಂದು ಇದಕ್ಕೆ ಕೊಡಲಾಗಿದೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಸೊ ಯೋಗ ಅನ್ನುವಂಥದ್ದು ಭಾರತದ ಒಂದು ಸ್ಪಿರಿಚುವಲ್, ಸಾಂಸ್ಕೃತಿಕ ಮತ್ತು ಸ್ಪಿರಿಚುವಲ್ ಅಂತ ಬಂದಿರೋ ಆಧ್ಯಾತ್ಮಿಕವಾಗಿ ನಡ್ಕೊಂಡ್ ಬಂದಿರುವಂತಹ ಒಂದು ವಿಧಾನವಾಗಿರುತ್ತೆ. ಅದಕ್ಕೂ ಕೂಡ ಸಿಗಲಾಗಿದೆ. ಅದಲ್ಲದೆ ಪಂಜಾಬ್ನಲ್ಲಿ ನಮ್ಗೆ ಈ ಒಂದು ತಾಮ್ರದ ಕುಸುರಿ ಕಲೆಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅನ್ನ ಕೊಡಲಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಮುಖ್ಯವಾಗಿ ಬ್ರಾಸ್ ಮತ್ತು ಕಾಪರ್, ತಾಮ್ರ ಮತ್ತು ಕಂಚಿನ ಒಂದು ಪಾತ್ರೆ ಪಗಡೆಗಳು ಏನಿರ್ತವೆ ಅವುಗಳನ್ನ ಯೂಶಲಿ ಕೊಡುವಂಥದ್ದು. ಸೊ ಅವುಗಳಿಗೆ ಯೂಶಲಿ ಕರಕುಶಲ ಕಲೆಗಳನ್ನ ಮಾಡ್ತಾರೆ. ಸೊ ಅದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅಂಡ್ ಮಣಿಪುರಿ ಸಂಕೀರ್ತನೆ ಅಂತ ಕರಿತಾ ಬರ್ತೀವಿ. ಅಂದ್ರೆ ಮಣಿಪುರಿ ರಾಜ್ಯದಲ್ಲಿ ಒಂದು ಸಂಕೀರ್ತನೆ ಅಂತ ಕರೆಯುವಂಥದ್ದು. ಸಂಕೀರ್ತನೆ ಅನ್ನುವಂಥದ್ದು ಮುಖ್ಯವಾಗಿ ಸಂಕೀರ್ತನ ಅಥವಾ ಸಂಕೀರ್ತನೆ ಅಂತ ಕೂಡ ಕರಿತೇವೆ. ವೈಷ್ಣವ ಕಲ್ಟ್ ಪೀಪಲ್ಗಳು ಏನ್ ಮಾಡ್ತಾರೆ, ಯೂಶಲಿ ಕೃಷ್ಣ ಅಥವಾ ವಿಷ್ಣುವಿನ ಆರಾಧನೆಯನ್ನ ಮಾಡ್ಕೊಂಡು ಒಂದು ನೃತ್ಯವನ್ನ ಮಾಡುವಂಥದ್ದು, ಅದನ್ನ ಸಂಕೀರ್ತನೆ ಅಂತ ಕೂಡ ಕರಿತಾ ಬರ್ತಾರೆ. ಇದಲ್ಲದೆ ಲಡಾಖ್ ನಲ್ಲಿ ಒಂದು ಬೌದ್ಧ ಪಟ್ಟಣ ಅಂತ ಕೂಡ ಕರಿತಾ ಬರ್ತೀವಿ. ಅದಕ್ಕೆ 2012ರಲ್ಲಿ ಕೊಡ್ಲಾಯಿತು. ಅದ್ರ ಜೊತೆ ಇನ್ನೊಂದು ಚಾವ್ ಡ್ಯಾನ್ಸ್ ಅಂತ ಕೂಡ ಕರಿತಾ ಬರ್ತಾರೆ. ಸೊ ಈ ಚಾವ್ ಡ್ಯಾನ್ಸ್ ಅನ್ನುವಂಥದ್ದು ಮುಖವಾಡಗಳನ್ನ ಧರಿಸ್ಕೊಂಡು, ಸೊ ಗೊಂಬೆಗಳ ಮುಖವಾಡನ ಧರಿಸ್ಕೊಂಡು ಒಂದು ನೃತ್ಯವನ್ನ ಮಾಡುವಂಥದ್ದು. ಮುಖ್ಯವಾಗಿ ಪಶ್ಚಿಮ ಬಂಗಾಳ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಒಡಿಸ್ಸಾದಲ್ಲಾಗಿರ್ಬೋದು, ಅಂದ್ರೆ ಅದ್ರಲ್ಲೂ ಕೂಡ ಮಯೂರ್ಗಂಜು, ಪುರುಲಿಲಾ ಅಥವಾ ಸರ್ಕೇಲಾ ಅನ್ನುವಂತಹ ಪ್ರದೇಶಗಳಲ್ಲಿ ಇದು ಹೆಚ್ಚು ಪ್ರಮಾಣದಲ್ಲಿ ಮಾಡ್ತಾ ಬರ್ತಾರೆ. ಸೊ ಅದಕ್ಕೂ ಕೂಡ ಈ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಅನ್ನ ಕೊಡಲಾಗಿದೆ. ಇನ್ನು ರಾಜಸ್ಥಾನದಲ್ಲಿ ಮಾಡುವಂತಹ ಕಾಲ್ಬೆಲೆಯ ಒಂದು ಡ್ಯಾನ್ಸ್, ಜಾನಪದ ಡ್ಯಾನ್ಸ್ ಏನಿದೆ ಅದಕ್ಕೂ ಕೂಡ ಇದರಲ್ಲಿದೆ. ಅಂಡ್ ಕೇರಳದಲ್ಲಿ ಮಾಡುವಂತಹ ಮುಡಿಯಟ್ಟು ಅನ್ನುವಂತಹ ಒಂದು
ಒಂದು ನಾಟಕ ಪ್ರದರ್ಶನ ಇರುತ್ತೆ, ಅದಕ್ಕೂ ಕೂಡ ಕೊಡಲಾಗಿದೆ. ಅಂಡ್ ಹಿಮಾಚಲ್ ಅಂಡ್ ಉತ್ತರಾಖಂಡ್ ಪ್ರದೇಶದಲ್ಲಿ ಮಾಡುವಂತಹ ರಾಮನ್ ಅಥವಾ ರಮ್ಮನ್ ಅಂತಾನೂ ಕೂಡ ಕರೀತಾ ಬರ್ತಾರೆ, ಅದಕ್ಕೂ ಕೂಡ ಒಂದು ಥಿಯೇಟರ್ ಫಾರ್ಮ್ ಆಫ್ ಕಲ್ಚರಲ್ ಇದಾಗಿರುತ್ತೆ, ಅದಕ್ಕೂ ಕೂಡ ಕೊಡಲಾಗಿದೆ. ಅದೇ ರೀತಿಯಲ್ಲಿ ಕುಡಿಯಟ್ಟಂ ಅನ್ನುವಂಥ ಕೇರಳದ ಒಂದು ಇದಕ್ಕೂ ಕೂಡ ಕೊಡಲಾಗಿದೆ. ಅಂಡ್ ವೇದಗಳ ಪಠನೆ 2008ರಲ್ಲಿ ವೇದಗಳ ಪಠನೆಗೆ ಮತ್ತು ರಾಮ್ಲೀಲಾ ಅನ್ನುವಂಥದ್ದು ಅದೊಂದು ಉತ್ತರ ಭಾರತದಲ್ಲಿ ನಡೆಯುವಂತಹ ಒಂದು ನಾಟಕ ಆಗಿರುತ್ತೆ. ಸೊ ರಾಮ್ಲೀಲಾ ಅಂತ ನಡೀತಾ ಇರುತ್ತೆ, ಅಥವಾ ರಾಮಪ್ಲೇನ್ ಅಥವಾ ರಾಮ್ಲೀಲಾ ಅಂತ ಕೂಡ ಕರೀತಾರೆ. ಮುಖ್ಯವಾಗಿ ರಾಮನ ಒಂದು ರಾಮಾಯಣದ ಭಾಗಗಳನ್ನ ಎತ್ಕೊಂಡು ನಾಟಕವನ್ನು ಪ್ರದರ್ಶನವನ್ನು ಮಾಡುವಂಥದ್ದು, ಅದರಲ್ಲೂ ಮುಖ್ಯವಾಗಿ ದಸರಾ ಟೈಮಲ್ಲಿ ಅದನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಅಯೋಧ್ಯೆ ಆಗಿರ್ಬೋದು, ರಾಮನಗರ, ಬನಾರಸ್, ಬೃಂದಾವನ್ ಇಲ್ಲೆಲ್ಲೂ ಕೂಡ ಅದನ್ನ ಹಮ್ಕೋತಾರೆ. ಬಟ್ ಮುಖ್ಯವಾಗಿ ಅಲ್ಲೆಲ್ಲಾ ಕಡೆಯಿಂದನೂ ಬಂದು ಯೂಶಲಿ ಅಲ್ಲಿ ಮಾಡುವಂಥದ್ದು ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಸೊ ಇದಿಷ್ಟು ಭಾರತದಲ್ಲಿ ಒಟ್ಟಾರೆಯಾಗಿ 16 ಕಲೆಗಳಿಗೆ ಅಥವಾ 16 ಪರಂಪರೆ ಒಂದು ಇದನ್ನ ಕೊಡಲಾಗಿರುತ್ತೆ. ಸೊ ಭಾರತ ಕೂಡ ತಮ್ಮದೇ ಆದಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಬಂದಿರುತ್ತೆ. ಅವಾಗಿಂದ ಅವಾಗೆ ಒಂದಷ್ಟು ಸಂರಕ್ಷಣೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳನ್ನ ಪ್ಲಾನ್ಗಳನ್ನ ಹಾಕೊಳ್ಳುವಂಥದ್ದು, ರಾಷ್ಟ್ರೀಯ ಪಟ್ಟಿಯನ್ನ ತಯಾರು ಮಾಡುವಂಥದ್ದು, ವಲಯವಾರು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅನ್ನುವಂತಹ ವಲಯಾರು ಸಾಂಸ್ಕೃತಿಕ ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂಥದ್ದು, ಗುರು ಶಿಷ್ಯ ಪರಂಪರೆ ಯೋಜನೆಗಳನ್ನೆಲ್ಲ ಇಟ್ಟುಕೊಂಡು ಈ ತರದ ಕಲೆಗಳನ್ನ ಅವುಗಳನ್ನು ಕೂಡ ರೆಕಗ್ನೈಸ್ ಅನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೇಟಾಗಳನ್ನ ಮಾಹಿತಿಯನ್ನ ಕೂಡ ಸಂಗ್ರಹಿಸಿ ಅದನ್ನ ಸಂಬಂಧಪಟ್ಟಂತಹ ಯುನೆಸ್ಕೋ ಇದಕ್ಕೆ ಅದನ್ನ ತಲುಪಿಸುವಂತಹ ನಾಮನಿರ್ದೇಶನ ಮಾಡುವಂತ ಕೆಲಸವೂ ಕೂಡ ಭಾರತ ಸರ್ಕಾರ ಮಾಡ್ತಾ ಇರುತ್ತೆ. ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗದಂತೆ ಭಾವಿಸೋ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.